ಕಾಡು ಜಾತಿ ಮರಗಳು ಅಂದರೆ ದಿಂಡಿಗೋದೊಂದೇ ಕಾಣಿಸ್ತಾ ಇದೆ. ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಯಾವುದು ಆಹಾರ ಇಲ್ಲ. ಈ ಇದರಲ್ಲಿ ಕರಡಿ ಬಂದು ಅಂದರೆ ಇಲ್ಲಿ ವಾಸ ಮಾಡಲ್ಲ, ಹಂದಿ ಬಂದರೆ ಇದು ಮಾಡಲ್ಲ. ಸರಿನಾ? ಅದಕ್ಕೆ ಹಣ್ಣಿನ ಗಿಡ, ನೇರಳೆ ಗಿಡ ಹಾಕ್ಬೋದು, ಹಲಸಿನ ಹಣ್ಣಿನ ಗಿಡ ಹಾಕ್ಬೋದು, ಸೀತಾಫಲ, ರಾಮಫಲ, ಬೆಲ್ಲದ ಹಣ್ಣು. ಸರಿನಾ? ಎಲ್ಲ ಹಾಕ್ಬೋದು, ಎಲ್ಲ ಹಾಕ್ಬೋದು. ಮಾಡಿದೀವಿ ಒಂದು ಎಷ್ಟು ಹಾಕಿತ್ತು. ಕೂಗೆ ಮಲ್ಲಪ್ಪನ ಗುಡ್ಡಕ್ಕೆ ಜೈ. ಏನೇಳ 1 ಲಕ್ಷ ಬೀಜದ ಉಂಡೆ ಮಾಡ್ತಾನೆ ಬಾ. ಮುಂದಿನ ಸೋಮವಾರ ತೆಗಿಯ ನೀರು ಕುಡಿದ್ರು ಎಷ್ಟು ಕುಡಿದ್ರು ಸಹ ಜ್ಯೂಸ್ ಕುಡಿದ್ರು. ಇದೆಲ್ಲ ನೀರಿಗಿರಿ, ಇದು ಬರೀ ನೀರಿಗಿರಿ ಹಾಕಿದ್ದಾರೆ. ಬರೀ ನೀರಿಗಿರಿ ಹಾಕೊಂಡು ಹೋದ್ರೆ ಅದು ಮರ ಕಡ್ದು ಇದು ಪೇಪರ್ ಮಿಲ್ಗಳಿಗೆ ಕಳಿಸ್ತಾರೆ. ಅಂದರೆ ಪೇಪರ್ ಬೇಕಲ್ಲಪ್ಪ, ಬುಕ್ಕು ಮಕ್ಕಳು ಓದೋದಕ್ಕೋಸ್ಕರ. ಮುಂದಿನ ಪೇಪರ್ ಮಿಲ್ ಹಣ್ಣಿನ ಗಿಡಗಳು ಯಾವ್ಯಾವ ಹಾಕ್ಬೋದು? ಮೊನ್ನೆ ಗೋಡಂಬಿ, ಹಲಸಿನ ಹಣ್ಣು, ಬೇಕಾದ ಒಂದಿಷ್ಟು ಸಾಮಾನು ಹಾಕಿಬಿಟ್ರೆ ಬೇಕಾದಂಗೆ ಬೆಳಿತಾವ ಗುಡ್ಡದಲ್ಲಿ. ಅದರಿಂದ ಅಲ್ಲಿ ಕಾಡಲ್ಲಿ ಇರ್ತಾವಲ್ಲ ಅವಕ್ಕೆ ಆರ ಹಾಕ್ತಾ ಹಣ್ಣು ಹಣ್ಣು ಆಗ್ತಾವ. ಹಣ್ಣು, ಗೋಡಂಬಿ ಹಣ್ಣು ಬೇಕಾದ ಬೆಳಿತಾವ. ಗೇರೆಹಣ್ಣು ಬೇಡಪ್ಪ. ಯಾಕೆ, ಏನಾಗುತ್ತೆ? ಮಂತ್ರಿ ಹಿಡ್ದಪ್ಪ ಬಾತ್ಗೆ ಬರ್ತಾರೆ. ಯಾರಿಗೆ? ಮನುಷ್ಯರಿಗೆ. ಅದು ಔಷಧಿ ಬರಲ್ವಾ? ಯಾವ್ದಕ್ಕೂ ಬೇಡ, ತೋರ್ಸೋದೇ ಬೇಡ. ಭಾರಿ ತೊಂದರೆ ಅನ್ಸೋದು. ಮತ್ತೆ ಯಾವ್ದು ನಿಮಗೆ ಯಾವ ಹಣ್ಣು ತಿಂದ್ರೆ ಅನುಕೂಲ ಆಗುತ್ತೆ? ಅವಷ್ಟೇ ನಾನು ಹೇಳಿದ್ನಲ್ಲ, ಅವಷ್ಟೇ. ನೀವು ಯಾವ ಹಣ್ಣು ಅಲ್ಲ, ಬಿಟ್ಟು ಮೇಲೆ ಗುಡ್ದಾಗ ಅಡವೆ ಗಿಡಗಳು ಅವೇ. ಅಡವೆ ಗಿಡದಲ್ಲಿ ಇರೋದ? ಬೇರೆ ಇದು ಔಷಧಿ ಗಿಡಗಳು ಏನಿರ್ತವೆ? ಔಷಧಿ ಗಿಡಗಳು ಅವೇ ಅಂತ ಗಿಡಗಳು ಸುಮ್ಮನೆ ತಗೋರಿ. ಗಂಧ ಬೆಳಿಬೋದಾ? ಗಂಧ ಬೆಳಿಬೋದು. ಗಂಧ ಬೆಳೆದು ಹಾಕಿಬಿಟ್ರೆ ಮುಟ್ಟಿದ್ರೆ ಗಾರ್ಡ್ ಬಂದು ಮನೆ ಮಾರಿರಲ್ಲ. ಆ ಥರ ಇದು ಬೆಳಿಬೋದು ಅಂತೀರಾ? ಬಿಟ್ಟು ಅದೇ ಮಕ್ಕ ಬರ್ಬೇಕು. ಎಂತ ಲಾರಿ ಆದ್ರೆ ಅಲ್ಲಿ ಬಿಟ್ಟು ಅದೇ ಮಕ್ಕ ಬರ್ಬೇಕು ಮನೆ ಕಡೆ. ಹಣ್ಣಿನ ಗಿಡ, ಸೀತಾಫಲ ಹಾಕ್ಬೋದಾ? ರಾಮಫಲ ಹಾಕ್ಬೋದು. ಮತ್ತೆ ಇನ್ನೇನು ಹಾಕ್ಬೋದು ನಿಮಗೆ ಗೊತ್ತಿರಂಗೆ? ನಮ್ಗೆ ಗೊತ್ತಿದ್ದಂಗೆ ಹಣ್ಣಿನ ಯಾವ ಬತ್ತ ಸುಮ್ಮನೆ ಮಳೆಗಾಲ ಹಾಕಿದ್ರೆ ಬರಲ್ಲ. ನೀರಾವರಿ ಮಾಡೋಕೆ ಬರಲ್ಲ. ಕಾಡಲ್ಲಿ ಬೆಳೆ ಅಂತ ಹಣ್ಣಿನ ಯಾವ್ಯಾವ ಇದಾವೆ ಇಲ್ಲಿ? ಕಾಡಲ್ಲಿ ಹಣ್ಣು ಬೆಳೆದು ಯಾವಲ್ಲಪ್ಪ, ಇದು ಹಲಸಿನ ಗಿಡ, ಮತ್ತು ಮಾವಿನ ಗಿಡ ಹಾಕ್ಬೋದು, ನೇರಳೆ ಹಾಕ್ಬೋದು, ಮತ್ತು ಸೀತಾಫಲ ಗಿಡ ಹಾಕ್ಬೋದು. ತುಂಬ ಜಾಸ್ತಿನೇ. ನೇರಳೆ ಮಾತ್ರ ಹಾಕ್ಬೋದು. ಹತ್ತಿ ಹಣ್ಣು ಹಾಕ್ಬೋದಾ? ಹತ್ತಿ ಮರ ಹಾಕ್ಬೋದು. ಹತ್ತಿ ಮರ ಹಾಕ್ಬೋದಾ?
ನೀವು ಇಲ್ಲ ಕಾಡೆಲ್ಲ ಸುತ್ತೀರಾ, ನಾವು ಹೇಳ್ಬೇಕು ಕೊಡ್ಬೇಕಾ ನಿಮಗೆ? ಇರಲೇಬೇಕು ಹಾಂ ಇರಲೇಬೇಕು. ನಾವು ಕಾಡಿನಾಗ ಇರೋ ಸಮಸ್ಯೆ ಜಾಸ್ತಿ. ಹಾಂ ಕಾಡಿನಾಗೆ ಆನೆ ಹಾಂ ಚಿರತೆ ಎಲ್ಲ ಬರ್ತವೆ. ಹಾಂ ಸರಿ ಅಣ್ಣ. 11 ಜನ ಸೇರಿಕೊಂಡು ಕೋಸಂಬರಿ ಪಲ್ಯಾರ ಕೊಡ್ತಿದ್ದೀರಾ, ಪಾನಕ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀರಾ. ಹಂಗಾರೆ ಸಿಕ್ಕಾಪಟ್ಟೆ ಕೊಡ್ತೀರಪ್ಪ ಪಾನಕ ಪಲ್ಯಾರ ಎಲ್ಲ. ಹಾಂ ದುಡ್ಡು ಎಷ್ಟು ಕಲೆಕ್ಟ್ ಮಾಡಿದ್ದೀರಾ? 250 ಹಾಂ 250 ಎಷ್ಟು ಮನೆಯಲ್ಲಿ? ಮನೆಯಲ್ಲ, ಫ್ರೆಂಡ್ಸೇ ವೆರಿ ಗುಡ್ಡಪ್ಪ. ಹಂಗಾರೆ ಒಳ್ಳೆ ಇದು ಮಾಡ್ತಿದ್ದೀರಾ. ಹಂಗಾರೆ ಪಾನಕ ಕೋಸಂಬರಿ ಎಲ್ಲ ಕೊಡಿ. ಅದೇ ಥರ ನಿಮ್ಮ ಕಾಡುಗಳು ಬೆಳ್ಸೋಕ್ಕೆ ಇದು ಬೀಜಗಳು ಮಾಡಲ್ವಾ ನೀವು? ಹಾಂ ಎಲ್ಲ ಮುಗಿಲಿ ಹಾಂ ಆಮೇಲೆ ಮಾಡ್ತೀರಾ? ಸರಿಯಪ್ಪ. ಹಾಗಾದ್ರೆ ನೀವು ಮಾಡಿರಿ. ಪಾನಕ ಕೋಸಂಬರಿ ಹಂಚಿದಂಗೆ ಬೀಜದುಂಡೆನೂ ಹಂಚ್ರಿ. ಏನು ಬಸವನ ಜಯಂತಿ ಇದಾ ಫ್ಲಾಗು?